ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂ ಲಾ ಪಾತ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ನಾವಿವತ್ತು ನೋಡ್ತಾ ಇದ್ದೀವಿ ಲಾ ಆಫ್ ಥಾಟ್ಸ್. ಯಾರೆಲ್ಲ LLB ಸ್ಟೂಡೆಂಟ್ಸ್ ಆಗಿದ್ದೀರಾ ಅವ್ರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ವಿಡಿಯೋ. ದಯವಿಟ್ಟು ಕೊನೆವರೆಗೂ ವಾಚ್ ಮಾಡಿ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಆ್ಯಸ್ ಪರ್ ಮೈ ನಾಲೆಡ್ಜ್ ನಾನು ತುಂಬಾ ಸ್ಟಡಿ ಮಾಡಿ ಒಂದು ರಿಸರ್ಚ್ ಮಾಡಿ ತುಂಬಾ ನಿಮಗೆ ಇಂಪಾರ್ಟೆಂಟ್ ಆಗಿರೋ ಕ್ವಶನ್ಸ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಕೊನೆವರೆಗೂ ವಾಚ್ ಮಾಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಗೈಸ್. ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಕಾಲೇಜ್ ಗ್ರೂಪ್ಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ದಯವಿಟ್ಟು 100 ವ್ಯೂಸ್ ಆದರೆ ಈ ವಿಡಿಯೋಗೆ ಬರೋ ಥರ ಮಾಡಿ ಗೈಸ್. ಅಷ್ಟೇ ನಾನು ನಿಮ್ಗೆ ಕೇಳ್ಕೊತಾ ಇರೋದು. ಸೊ ಬನ್ನಿ, ಈಗ ನಾವು ಲಾ ಆಫ್ ಥಾಟ್ಸ್, ನಿಮಗೆ 5 ಇಯರ್ LLB ಆಗಿರ್ಬೋದು ಅಥವಾ 3 ಇಯರ್ LLB ಆಗಿರ್ಬೋದು, ನಿಮಗೆ ಸಬ್ಜೆಕ್ಟ್ ಇರುತ್ತೆ ಲಾ ಆಫ್ ಥಾಟ್ಸು. ಸೊ 3 ಇಯರ್ LLB ಅವ್ರಿಗೆ ಫಸ್ಟ್ ಸೆಮಿಸ್ಟರ್ ಇರುವಂತಹ ಲಾ ಆಫ್ ಥಾಟ್ಸ್ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡರಲ್ಲೂ ಕೂಡ ಕ್ವಶನ್ಸ್ ಇರುತ್ತೆ ಗೈಸ್. ಆನ್ಸರ್ ಏನಾದರೂ ಬೇಕು ಅಂತಂದರೆ ಆನ್ಸರ್ ಅಂತ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ಆನ್ಸರು ಕೂಡ ಮಾಡಿಕೊಡ್ತೀನಿ. ಸೊ ಕ್ವಶನ್ಸ್ ಯಾವುದೋ ಇದು ಅಂತ ಅಂದ್ಬಿಟ್ಟು ಒಂದು ಕಡೆ ನೋಟ್ ಮಾಡ್ಕೊಳ್ಳಿ ಪಾಸ್ ಮಾಡೋ ಮುಖಾಂತರ. ಬನ್ನಿ, ಈಗ ನಾವು ಶಾರ್ಟ್ಸ್ ನೋಟ್ಸ್ ನೋಡೋದಾದರೆ ಶಾರ್ಟ್ಸ್ ನೋಟ್ಸ್ ಕ್ವಶನ್ಸು ಆ್ಯಸ್ ಪರ್ ಮೈ ನಾಲೆಡ್ಜ್ ಯಾವುದೆಲ್ಲ ಕೇಳ್ತಾರೆ ಅಂತ ನೋಡಿದ್ರೆ, ಕಾನ್ಸ್ಟಿಟ್ಯೂಷನಲ್ ಥಾಟ್ ಅಂತ ಕೇಳ್ತಾರೆ, ರೈಟ್ಸ್ ಆಫ್ ಕನ್ಸ್ಯೂಮರ್ ಅಂತ ಕೇಳ್ತಾರೆ, ಇಂಟೆನ್ಷನ್ ಕೇಳ್ತಾರೆ, ಅಸಾಲ್ಟ್ ಆ್ಯಂಡ್ ಬ್ಯಾಟ್ರಿ ಡಿಫ್ರೆನ್ಸಸ್ ಕೇಳ್ತಾರೆ. ಇದ್ರ ಬಗ್ಗೆ ಕ್ವಶನ್ ತುಂಬಾ ಇಂಪಾರ್ಟೆಂಟು. ಲಯಬಿಲಿಟಿ ವಿತೌಟ್ ಫಾಲ್ಟ್ ಅಂತ ಕೇಳ್ತಾರೆ. ನೆಕ್ಸ್ಟ್ ಒನ್ನು ಲಯಬಿಲಿಟಿ ಅಂಡರ್ ಮೋಟಾರ್ ವೆಹಿಕಲ್ಸ್ ಆ್ಯಕ್ಟ್ ಅಂತ ಕೇಳ್ಬೋದು. ಅದಾದಮೇಲೆ ನರ್ವಸ್ ಶಾಕ್ ಅಂತ ಕೇಳ್ತಾರೆ. ಇನ್ಎವಿಟಬಲ್ ಆಕ್ಸಿಡೆಂಟ್, ಇದು ಕೂಡ ಜನರಲ್ ಡಿಫ್ರೆನ್ಸಸ್ಸು. ಇದ್ರ ಮೇಲೂ ಕೂಡ ತುಂಬಾ ಕ್ವಶನ್ಸ್ ಕೇಳಿದ್ದಾರೆ. ಶಾರ್ಟ್ ನೋಟ್ಸ್ಗೆ ತುಂಬಾ ಇಂಪಾರ್ಟೆಂಟ್, ಓದ್ಕೊಳ್ಳಿ. ಪ್ರೈವೇಟ್ ಡಿಫೆನ್ಸು, ಇದನ್ನು ಕೂಡ ಜನರಲ್ ಡಿಫೆನ್ಸಸ್ಸೇ ಆಗಿದೆ, ಇದನ್ನು ಕೂಡ ಓದ್ಕೊಳ್ಳಿ ಗೈಸ್. ಡಿಫೆಕ್ಟಿವ್ ಗೂಡ್ಸ್, ಈ ಕ್ವಶನು ಕೂಡ ತುಂಬಾ ರಿಪೀಟೆಡ್ ಆಗಿದೆ. ಸೊ ಅದಕ್ಕೋಸ್ಕರ ಈ ಒಂದು ಕ್ವಶನ್ನು ಕೂಡ ಕೊಟ್ಟಿದ್ದೀನಿ. ನೆಕ್ಸ್ಟು ಮ್ಯಾರಿಷಿಯಲ್ ರೈಟ್ಸು, ಕನ್ವರ್ಷನ್ನು, ಡ್ಯೂಟಿ ಆಫ್ ಕೇರು, ಕಾಂಟ್ರಿಬ್ಯೂಟರಿ ನೆಗ್ಲಿಜೆನ್ಸಿ, ವಿಸ್ ಮೆಜರ್, ಆ್ಯಕ್ಟ್ ಆಫ್ ಗಾಡ್, ಫಾಲ್ಸ್ ಇಂಪ್ರಿಸನ್ಮೆಂಟ್. ಇದಿಷ್ಟು ಕೂಡ ಶಾರ್ಟ್ ನೋಟ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಂದು 18 ಪಾಯಿಂಟ್ಸ್ ಅಂತಲೇ ಹೇಳ್ಬೋದು, ಅಥವಾ ಕ್ವಶನ್ಸ್ ಅಂತಲೇ ಹೇಳ್ಬೋದು. ಆ ಒಂದು ಕ್ವಶನ್ಸು ನಾನು ನೆಕ್ಸ್ಟ್ ಕೊಡೋ ಒಂದು 16 ಮಾರ್ಕ್ಸ್ ಆನ್ಸರಲ್ಲೂ ಕೂಡ ಕೆಲವೊಂದು ಕ್ವಶನ್ ರಿಪೀಟೆಡ್ ಆಗಿರುತ್ತೆ ಗೈಸ್. ಸೊ ನೀವು ಪಾಸ್ ಮಾಡೋ ಮುಖಾಂತರ ನೀವು ನೋಡ್ಕೊಳ್ಳಿ ಗೈಸ್. ಸೊ ನೆಕ್ಸ್ಟ್ ನಾವು ಬರೋಣ, ಡಿಫೈನ್ ಥಾಟ್ ಅಂತ ಕೇಳ್ತಾರೆ. ವಾಟ್ ಆರ್ ದ ಡಿಫ್ರೆನ್ಸ್ ಬಿಟ್ವೀನ್ ಥಾಟ್ ವರ್ಸಸ್ ಕ್ರೈಮ್, ಥಾಟ್ ವರ್ಸಸ್ ಕಾಂಟ್ರಾಕ್ಟ್, ಇದು ಕೇಳ್ತಾರೆ ಗೈಸ್, ತುಂಬಾ ಇಂಪಾರ್ಟೆಂಟು ಗೈಸ್. ಸೊ ನೆಕ್ಸ್ಟು, ವೆನ್ ಈಸ್ ಎ ಮಾಸ್ಟರ್ ಲಯಬಲ್ ಫಾರ್ ದ ಆ್ಯಕ್ಟ್ಸ್ ಆಫ್ ಈಸ್ ಸರ್ವೆಂಟ್ ಅಂತ ಕೇಳ್ತಾರೆ ಗೈಸ್. ಇದು ಸೆಕೆಂಡ್ ಚಾಪ್ಟ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋ ಕ್ವಶನ್ನು ಗೈಸ್, ತುಂಬಾ ಇಂಪಾರ್ಟೆಂಟು. ವೈಕರಿಸ್ ಲಯಬಿಲಿಟಿಯಲ್ಲಿ ಬರುತ್ತೆ ಈ ಒಂದು ಕ್ವಶನ್ನು. ಸೊ ಅದಾದಮೇಲೆ ಥರ್ಡ್ ಕ್ವಶನ್ ಬರುತ್ತೆ, ಎಕ್ಸ್ಪ್ಲೈನ್ ದ ರೂಲ್ ಲೇ ಡೌನ್ ಬೈ ರಿಲಯನ್ಸ್ ಆ್ಯಂಡ್ ಫ್ಲೆಚರ್ ವಿತ್ ಎಕ್ಸೆಪ್ಷನ್ಸ್ ಅಂತ ಕೇಳ್ತಾರೆ. ಸೊ ಇದನ್ನು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರೋಂಥದ್ದು. ಸ್ಟ್ರಿಕ್ಟ್ ಲಯಬಿಲಿಟಿ ಅನ್ನೋದು ಏನೋ ಚಾಪ್ಟ್ರಲ್ಲಿ ಬರುತ್ತೆ ನೋಡಿ, ನಿಮಗೆ ತುಂಬಾ ಇಂಪಾರ್ಟೆಂಟು ಗೈಸ್. ಈ ಒಂದು ಕ್ವಶನ್ನು ಕೂಡ ಓದ್ಕೊಳ್ಳಿ. ಪಾಸ್ ಮಾಡೋ ಮುಖಾಂತರ ನೀವು ಈ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಅಥವಾ PDF, ಅಥವಾ ಇದಕ್ಕೆ ಆನ್ಸರ್ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ಕ್ವಶನ್ಸ್ಗೆ ಆನ್ಸರು ಕೂಡ ನಾನು ನಿಮಗೆ ಕಳಿಸ್ತೀನಿ. ಸೊ ನೆಕ್ಸ್ಟು, ವಾಟ್ ಆರ್ ದಿ ಜುಡಿಷಿಯಲ್ ರೆಮಿಡೀಸ್ ಅವೈಲಬಲ್ ಫಾರ್ ದ ಅಗ್ರೈಡ್ ಪಾರ್ಟಿ ಇನ್ ದ ಲಾ ಆಫ್ ಥಾಟ್ಸ್ ಅಂತ ಕೇಳಿದ್ದಾರೆ. ಇದನ್ನು ತುಂಬಾ ಇಂಪಾರ್ಟೆಂಟ್ ಆಗಿರೋ ಕ್ವಶನ್ನು. ನೆಕ್ಸ್ಟು, ಸ್ಟೇಟ್ ದ ಸೈಲೆಂಟ್ ಫೀಚರ್ಸ್ ಆಫ್ ದಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 2019 ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಡಿಫೈನ್ ಡಿಫಾಮೇಷನ್, ಎಕ್ಸ್ಪ್ಲೈನ್ ಇಟ್ಸ್ ಕೈಂಡ್ಸ್ ಆ್ಯಂಡ್ ಡಿಫೆನ್ಸಸ್ ಅಂತ ಕೇಳಿದ್ದಾರೆ. ತುಂಬಾ ಇಂಪಾರ್ಟೆಂಟು. ಡಿಫಾಮೇಷನ್ ಬಂದರೆ 4th ಚಾಪ್ಟರಲ್ಲಿ, ಅಥವಾ ನಿಮ್ಗೆ ಯಾವ ಚಾಪ್ಟ್ರಲ್ಲಿ ಇರುತ್ತೋ ಅದ್ರ ಬಗ್ಗೆ ನೀವು ನೋಡಿಕೊಂಡು ಓದ್ಕೊಳ್ಳಿ ಗೈಸ್. ಸೊ ನೆಕ್ಸ್ಟ್ ಕ್ವಶನ್ ಬರುತ್ತೆ, ಎಕ್ಸ್ಪ್ಲೈನ್ ದ ಕಾಂಪೋಸಿಷನ್, ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಕಮಿಷನ್ ಅಂಡರ್ ದಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್. ಇಲ್ಲಿ ನಿಮಗೆ ಡಿಸ್ಟ್ರಿಕ್ಟ್ ಅಂತ ಕೇಳಿದ್ದಾರೆ, ಅದ್ರ ಜೊತೆಗೆ ನಿಮಗೆ ಸ್ಟೇಟ್ ಅಂತ ಕೇಳ್ಬೋದು, ಮತ್ತು ಸೆಂಟ್ರಲ್ ಅಥವಾ ನ್ಯಾಷನಲ್ ಅಂತ ಕೇಳ್ಬೋದು. ಸೊ ಈ ಮೂರನ್ನು ಕೂಡ ನೀವು ಓದ್ಕೊಳ್ಳೇಬೇಕು ಗೈಸ್. ಸೊ 5th ಚಾಪ್ಟರಿಂದ ಈ ಒಂದು ಕ್ವಶನ್ ಫಿಕ್ಸು, 100% ಫಿಕ್ಸು. ಆದ್ದರಿಂದ ನೀವು ಒಂದು ಡಿಸ್ಟಿಕ್ ಓದ್ಕೊಳ್ಳಿ, ಇಲ್ಲ ಸ್ಟೇಟ್ ಓದ್ಕೊಳ್ಳಿ, ಇಲ್ಲಾಂದರೆ ಸೆಂಟ್ರಲ್ ಓದ್ಕೊಳ್ಳಿ ಗೈಸ್. ಸೊ ನೆಕ್ಸ್ಟ್ ಒಂದು ಕ್ವಶನ್ ಬರುತ್ತೆ, ವಾಟ್ ಈಸ್ ಟ್ರೆಸ್ಪಾಸ್ ಟು ಲ್ಯಾಂಡ್, ಡಿಸ್ಕಸ್ ದ ರೆಮಿಡೀಸ್ ಅವೈಲಬಲ್ ಎಗನೆಸ್ಟ್ ಇಟ್ ಅಂತ ಕೇಳ್ತಾರೆ. ಈ ಒಂದು ಕ್ವಶನ್ನು ಕೂಡ ತುಂಬಾ ಇಂಪಾರ್ಟೆಂಟು ಗೈಸ್, 16 ಮಾರ್ಕ್ಸ್ಗೆ ಓದ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ ಬರುತ್ತೆ, ಎಕ್ಸ್ಪ್ಲೈನ್ ದ ವೇರಿಯಸ್ ಕೈಂಡ್ಸ್ ಆಫ್ ರೆಮಿಡೀಸ್ ಅವೈಲಬಲ್ ಇನ್ ಥಾಟ್. ನಾನು ಆವಾಗಲೇ ಕೂಡ ಈ ಕ್ವಶನ್ ನೋಡ್ದು. ಸೊ ನೆಕ್ಸ್ಟು, ಎಕ್ಸ್ಪ್ಲೈನ್ ದ ಬೇಸಿಸ್ ಆಫ್ ವೈಕಾರಿಯಸ್ ಲಯಬಿಲಿಟಿ ವೆನ್ ಎ ಮಾಸ್ಟರ್ ಲಯಬಲ್ ಫಾರ್ ದ ರಾಂಗ್ಫುಲ್ ಆ್ಯಕ್ಟ್ ಆಫ್ ಈಸ್ ಸರ್ವೆಂಟ್. ನಾನು ಈಗಾಗಲೇ ಹೇಳಿದ್ನಲ್ಲ, ಈ ಕ್ವಶನ್ ಈ ಥರನೂ ಕೇಳ್ಬೋದು. ಸೊ ಒಂದೇ ಕ್ವಶನ್ನ ಡಿಫ್ರೆಂಟಾಗಿ ಕೇಳ್ತಾರೆ ನಿಮಗೆ. ಸೊ ಅದಕ್ಕೋಸ್ಕರ ನೀವು ಟಾಪಿಕ್ನ ಮೇಯ್ನಾಗಿ ಅರ್ಥ ಮಾಡ್ಕೊಳ್ಳಿ ಗೈಸ್.
ನೆಕ್ಸ್ಟ್ ಕೇಳ್ತಾರೆ ಎಕ್ಸ್ಪ್ಲೈನ್ ದ ಡ್ಯಾಮ್ನಮ್ ಸಿರೆ ಇಂಜುರಿಯಾ ಆ್ಯಂಡ್ ಇಂಜುರಿಯಾ ಸಿರೆ ಡ್ಯಾಮ್ನಮ್ ವಿತ್ ಡಿಸೈಡೆಡ್ ಕೇಸಸ್ ಅಂತ ಕೇಳ್ತಾರೆ. ಇದು ತುಂಬಾ ಇಂಪಾರ್ಟೆಂಟು ಗೈಸ್, ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಫು ಟಾರ್ಟಲ್ಲಿ ಬರುತ್ತೆ. ಸೊ ನೆಕ್ಸ್ಟು ಮೆಂಟಲ್ ಎಲಿಮೆಂಟ್ಸ್ ಆಫ್ ಟಾಟು ಕೂಡ ಅಂತ ಕೇಳಿದ್ದಾರೆ, ತುಂಬಾ ಇಂಪಾರ್ಟೆಂಟು. ವಾಟ್ ಈಸ್ ಮ್ಯಾಲಿಷಿಯಸ್ ಪ್ರಾಸಿಕ್ಯೂಷನ್, ಎಕ್ಸ್ಪ್ಲೈನ್ ಇಟ್ಸ್ ಎಸೆನ್ಷಿಯಲ್ಸ್ ಅಂತಲೂ ಕೇಳಿದ್ದಾರೆ ಗೈಸ್, ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು. ನೆಕ್ಸ್ಟು ಡಿಸ್ಕಸ್ ದ ಟಾರ್ಟ್ ಆಫ್ ನೆಗ್ಲಿಜೆನ್ಸ್ ವಿತ್ ದ ಹೆಲ್ಪ್ ಆಫ್ ಡಿಸೈಡೆಡ್ ಕೇಸಸ್. ಸೊ ಗೈಸ್ ಇನ್ನೊಂದು ಮೇಯ್ನಾಗಿ ಹೇಳ್ಬೇಕಂತಂದರೆ ಲಾ ಆಫ್ ಟಾರ್ಟ್ಸಲ್ಲಿ ಮೇಯ್ನು ನಿಮಗೆ ಆನ್ಸರ್ಸ್ಗೆ ಪ್ರತಿಯೊಂದು ಆನ್ಸರ್ಸ್ಗೆ ಕೇಸ್ ಲಾ ಬರಲೇಬೇಕು ಗೈಸ್. ಸೊ ಇದಂತೂ ನಾನು ಮ್ಯಾಂಡೇಟರಿ ಅಂತಲೇ ಹೇಳ್ತೀನಿ, ಯಾಕಂದರೆ ನಿಮಗೆ 100% ಮಾರ್ಕ್ಸ್ ತೊಗೋಬೇಕು ಅಂದರೆ ಒಂದು ಕ್ವಶನ್ಗೆ ಯಾರಿಗೂ ಔಟ್ ಆಫ್ ಔಟ್ ಕೊಡಲ್ಲ. ಬಟ್ ನಾನು ಹೇಳ್ತಾ ಇರೋದು ಒಂದು ಕ್ವಾಲಿಟಿ, ಒಂದು ಏನಂತಾರೆ ನಮಗೆ ಆ ಒಂದು ತೂಕ ಅಂತ ಹೇಳ್ತಾರಲ್ಲ, ಅದು ತೂಕ ಬರೋದೇ ನೀವು ಕೇಸ್ ಲಾ ಬರೀಲೇಬೇಕು ಗೈಸ್. ಎಕ್ಸಾಂಪಲ್ ಕೊಡ್ತೀರಾ, ಬಟ್ ಕೇಸ್ ಲಾ ನೀವು ಮೆನ್ಷನ್ ಮಾಡಿ ಬರಲೇಬೇಕು. ಈ ಒಂದು ಸಬ್ಜೆಕ್ಟಲ್ಲಿ ತುಂಬಾ ಇಂಪಾರ್ಟೆಂಟು, ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಂದು ಸಬ್ಜೆಕ್ಟ್ನ, ಪ್ರತಿಯೊಂದು ಟಾಪಿಕ್ನ, ಈ ಒಂದು ಸಬ್ಜೆಕ್ಟ್ನ ಪ್ರತಿಯೊಂದು ಟಾಪಿಕ್ನ ಅರ್ಥ ಮಾಡಿಕೊಂಡು ಕೇಸ್ ಲಾ ಬರಬೇಕು ಬನ್ನಿ ಗೈಸ್. ಸೊ ನೆಕ್ಸ್ಟು ಜನರಲ್ ಡಿಫೆನ್ಸಸ್ ಅವೈಲಬಲ್ ಫಾರ್ ಆ್ಯಕ್ಷನ್ಸು, ಇದನ್ನು ಕೂಡ ತುಂಬಾ ಇಂಪಾರ್ಟೆಂಟು. ಸೊ ನೆಕ್ಸ್ಟು ಅದೇ ಮಾಸ್ಟರ್ ಆ್ಯಂಡ್ ಸರ್ವೆಂಟ್ ಲಯಬಿಲಿಟಿಗೆ ಈ ಥರನೂ ಕ್ವಶನ್ ಕೇಳ್ತಾರೆ, 16th ಒಂದು ಥರ. ಸೊ ನೆಕ್ಸ್ಟು ಸ್ಟೇಟ್ ದ ಸೈಲೆಂಟ್ ಫೀಚರ್ಸ್ ಆಫ್ ಮೋಟಾರ್ ವೆಹಿಕಲ್ಸ್ ಆ್ಯಕ್ಟ್ 1988, ಈ ಒಂದು ಕ್ವಶನ್ನು ಕೂಡ ಕೇಳ್ತಾರೆ ಗೈಸ್. ಸೊ ನೆಕ್ಸ್ಟ್ ಒನ್ನು ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ ಆಫ್ ಸ್ಟ್ರಿಕ್ಟ್ ಲಯಬಿಲಿಟಿ ಆ್ಯಂಡ್ ಸ್ಟೇಟ್ ದ ಎಕ್ಸೆಂಪ್ಷನ್. ಸೊ ನೋಡಿ, ಸ್ಟ್ರಿಕ್ಟ್ ಲಯಬಿಲಿಟಿ ಕೂಡ ಕೇಳ್ತಾರೆ, ಅಥವಾ ರೇಲೆಂಟ್ ಫ್ಲೆಚರ್ಸ್ ಈ ಥರನೂ ಕೇಳ್ಬೋದು, ಅಥವಾ ಆ ಥರ ಇಂಡೈರೆಕ್ಟ್ ಕ್ವಶನ್ನು ಕೇಳ್ಬೋದು, ಅಥವಾ ಇದನ್ನು ಪ್ರಾಬ್ಲಮ್ಸಲ್ಲೂ ಕೂಡ ಕೇಳ್ಬೋದು. ಓಕೆನಾ ಗೈಸ್, ನಿಮಗೆ ಆ ಒಂದು ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟಾಗಿ ಅರ್ಥ ಆಗಿರಬೇಕು ಅಷ್ಟೇ ಗೈಸ್. ನೆಕ್ಸ್ಟ್ ಕ್ವಶನ್ ಬರುತ್ತೆ, ಟ್ರೇಸ್ ದ ಡೆವಲಪ್ಮೆಂಟ್ ಆಫ್ ಲಾ ಆಫ್ ಟಾರ್ಟ್ಸ್ ಇನ್ ಇಂಗ್ಲೆಂಡ್ ಅಂತ ಕೇಳ್ತಾರೆ. ಇಂಗ್ಲೆಂಡ್ನಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ, ಇಂಡಿಯಾದಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ ಅಂದ್ಬಿಟ್ಟು, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಎಕ್ಸ್ಪ್ಲೈನ್ ದ ಪ್ರಿನ್ಸಿಪಲ್ಸ್ ಆಫ್ ರಿಮೋಟ್ನೆಸ್ ಆಫ್ ಡ್ಯಾಮೇಜಸ್. ಈ ಒಂದು ಕ್ವಶನ್ನ ಶಾರ್ಟ್ ನೋಟ್ಸ್ಗೆ ಕೇಳ್ಬೋದು, ಅಥವಾ ಈ ರೀತಿ 16 ಮಾರ್ಕ್ಸು ಕೇಳ್ಬೋದು ನಿಮಗೆ. ನೆಕ್ಸ್ಟು ಮ್ಯಾಲಿಷಿಯಸ್ ಪ್ರಾಸಿಕ್ಯೂಷನ್ ಅಂದರೆ ಏನು, ಎಸೆನ್ಷಿಯಲ್ಸ್ ಆಫ್ ಎಲಿಮೆಂಟ್ಸ್ ಆಫ್ ಮ್ಯಾಲಿಷಿಯಸ್ ಪ್ರಾಸಿಕ್ಯೂಷನ್ಗೆ ಬಗ್ಗೆ ಕೇಳ್ತಾರೆ. ನೆಕ್ಸ್ಟು ನ್ಯೂಸೆನ್ಸ್ ಬಗ್ಗೆ ಕೇಳ್ತಾರೆ ಗೈಸ್, ಡಿಫ್ರೆನ್ಸ್ ಬಿಟ್ವೀನ್ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ನ್ಯೂಸೆನ್ಸು, ವಾಟ್ ಆರ್ ದ ರೆಮಿಡೀಸ್ ಫಾರ್ ದ ಪ್ರೈವೇಟ್ ನ್ಯೂಸೆಸ್ ಅಂತ ಕೇಳ್ತಾರೆ. ಸೊ ಇದನ್ನು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಂದು ಟಾಪಿಕ್ ಗೈಸ್. ಸೊ ನೆಕ್ಸ್ಟ್ ವಾಟ್ ಆರ್ ದ ಡಿಫೆನ್ಸಸ್ ಅವೈಲಬಲ್ ಆ್ಯಂಡ್ ಆ್ಯಕ್ಷನ್ ಫಾರ್ ಡಿಫಾಮೇಷನ್. ಸೊ ಇದಾಗಲೇ ಮುಂದೆ ಕ್ವಶನ್ ಇತ್ತು, ಏನಪ್ಪ ಮತ್ತೆ ಹಾಕಿದ್ದಾರೆ ಅಂತ ಕೇಳಬೇಡಿ, ನಾನು ಹಾಕಿರೋದೇನೆಂದರೆ ಈ ರೀತಿಯೂ ಕೇಳ್ತಾರೆ, ಸೇಮ್ ಕ್ವಶನ್ನೇ, ಸೇಮ್ ಆನ್ಸರೇ ಬರೀಬೇಕು, ಬಟ್ ಕ್ವಶನಲ್ಲಿ ಟ್ವಿಸ್ಟ್ ಮಾಡಿರ್ತಾರೆ, ಅದಕ್ಕೋಸ್ಕರ ಈ ರೀತಿ ಕ್ವಶನ್ನು ಕೂಡ ಇರುತ್ತೆ ಅಂತ ನಾನು ನಿಮಗೆ ಹಾಕಿದ್ದೀನಿ. ಓಕೆನಾ ಗೈಸ್. ನೆಕ್ಸ್ಟು ಎಕ್ಸ್ಪ್ಲೈನ್ ದ ಡಿಫ್ರೆನ್ಸ್ ಬಿಟ್ವೀನ್ ಲಯಬಲ್ ಆ್ಯಂಡ್ ಸ್ಲ್ಯಾಂಡರ್. ವೆನ್ ಡಸ್ ಸ್ಲ್ಯಾಂಡರ್ ಬಿಕಮ್ ಆ್ಯಕ್ಷನಬಲ್ ಪರ್ ಸಿ ಅಂತ ಕೇಳಿದ್ದಾರೆ. ಸೊ ಇದನ್ನು ಕೂಡ ತುಂಬಾ ಇಂಪಾರ್ಟೆಂಟು, 4th ಚಾಪ್ಟರ್ ಬರುತ್ತೆ ಅನಿಸುತ್ತೆ, ಇದನ್ನು ಕೂಡ ನೋಡಿ. ಅದಾದಮೇಲೆ ವಾಟ್ ಈಸ್ ಕಾನ್ಸ್ಪಿರಸಿ, ವಾಟ್ ಶುಡ್ ಬಿ ದ ಪ್ಲೈಂಟಿಫ್ ಪ್ರೂವ್ ಟು ಸಕ್ಸೀಡ್ ಇನ್ ದ ಆ್ಯಕ್ಷನ್ ಫಾರ್ ಕಾನ್ಸ್ಪಿರಸಿ ಅಂತ ಕೇಳಿದ್ದಾರೆ. ಸೊ ಇದನ್ನು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಂದು ಕ್ವಶನ್ ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ನೆಕ್ಸ್ಟ್ ಒಂದು ಕ್ವಶನ್ ಬರುತ್ತೆ, ವಾಟ್ ಈಸ್ ಫಾಲ್ಸ್ ಇಂಪ್ರಿಸನ್ಮೆಂಟ್, ವಾಟ್ ಆರ್ ದ ರೆಮಿಡೀಸ್ ಅವೈಲಬಲ್ ಅಂತ. ಸೊ ಇದಾಗಲೇ ನಾನು ಶಾರ್ಟ್ ನೋಟ್ಸಲ್ಲೂ ಕೂಡ ನಿಮಗೆ ಹೇಳಿದ್ದೆ. ಸೊ ತುಂಬಾ ಇಂಪಾರ್ಟೆಂಟ್ ಕ್ವಶನ್, ಓದ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಗೈಸ್, ಡಿಸ್ಕಸ್ ದ ಲಯಬಿಲಿಟಿ ಆಫ್ ಎನ್ ಆಕ್ಯುಪರ್ ಆಫ್ ಪ್ರಾಮಿಸಿ ಟುವರ್ಡ್ಸ್ ಎ ಟ್ರೆಸ್ ಪಾಸರ್ ಲೈಸೆನ್ಸಿ ಆ್ಯಂಡ್ ಇನ್ವೈಟಿ. ಸೊ ಈ ಒಂದು ಅವ್ರದ್ದು ಅಧಿಪತಿಯ ಕ್ರಮ ಒಂದು ಯಾವ ರೀತಿ ಹೊಣೆಗಾರಿಕೆ ಅವರು ಹೊಂದಿರ್ತಾರೆ ಅಂತ ಅಂದ್ಬಿಟ್ಟು ನಿಮಗೆ ಕೇಳ್ತಾರೆ. ಸೊ ಅದು ತುಂಬಾ ಇಂಪಾರ್ಟೆಂಟು. ಸೊ ನೆಕ್ಸ್ಟು ಪ್ರಿನ್ಸಿಪಲ್ಸ್ ಆಫ್ ರಿಮೋಟ್ನೆಸ್ ಆಫ್ ಡ್ಯಾಮೇಜಸ್ ಹೇಳಿದ್ನಲ್ಲ ಈಗಾಗಲೇ, ಅದರಲ್ಲಿ ಇವ್ರದ್ದೊಂದು ತುಂಬಾ ಇಂಪಾರ್ಟೆಂಟ್ ಕೇಸ್ ಲಾ ವ್ಯಾಗನ್ ಮೌಂಡ್ ಅನ್ನೋರ್ದು. ಸೊ ಅದ್ರ ಬಗ್ಗೆ ನೀವು ಓದ್ಕೊಳ್ಳಿ ಗೈಸ್, ತುಂಬಾ ಇಂಪಾರ್ಟೆಂಟ್. ರಿಮೋಟ್ನೆಸ್ ಆಫ್ ಡ್ಯಾಮೇಜು ಎಲ್ಲ ವರ್ಷನಿಗೂ ಕೇಳಿದ್ದಾರೆ ಗೈಸ್, ತುಂಬಾ ಇಂಪಾರ್ಟೆಂಟ್. ನಾನು ಇಲ್ಲಿ ಕೊಟ್ಟಿರೋ ಅಷ್ಟು ಶಾರ್ಟ್ ನೋಟ್ಸು ಮತ್ತು ಇಷ್ಟು 29ರಿಂದ 30 ಕ್ವಶನ್ ಕೊಟ್ಟಿದ್ದೀನಿ, ಅಷ್ಟು ಕ್ವಶನ್ಸು ಕೂಡ ತುಂಬಾ ಇಂಪಾರ್ಟೆಂಟು. ನಾನು ಹೇಳ್ತಾ ಇರೋದು ಅದರಲ್ಲೂ, ಅದಕ್ಕೋಸ್ಕರ ಇದು ಓನ್ಲಿ ಫಾರ್ ಆ್ಯಸ್ ಪರ್ ಮೈ ನಾಲೆಡ್ಜ್ ಗೈಸ್, ನಾನು ರಿಸರ್ಚ್ ಮಾಡಿ ಆಗ್ತಾ ಇರೋಂಥ ಕ್ವಶನ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿರೋವಂಥದ್ದು. ಸೊ ನೆಕ್ಸ್ಟ್ ಕ್ವಶನ್ ಬರುತ್ತೆ, ಜನರಲ್ ರೂಲ್ ಆಫ್ ಎಂಪ್ಲಾಯರ್ ಈಸ್ ನಾಟ್ ಲಯಬಲ್ ಫಾರ್ ದ ಟಾರ್ಟ್. ಸೊ ಹೇಳಿದ್ನಲ್ಲ, ಕಾಂಟ್ರಾಕ್ಟರ್ ಮತ್ತು ಎಂಪ್ಲಾಯರ್ ನಡುವೆನೋ ಎಕ್ಸಾಮ್ಷನ್ಸು ಕೂಡ ಈ ರೀತಿ ಕ್ವಶನ್ನು ಕೂಡ ಕೇಳ್ತಾರೆ. ಸೊ ಇದಿಷ್ಟು ನಾನು ನಿಮಗೆ ಟಾರ್ಟ್ ಬಗ್ಗೆ ಇಂಪಾರ್ಟೆಂಟ್ ಕ್ವಶನ್ಸು ಆಗಿರುತ್ತೆ. LLB ಸ್ಟೂಡೆಂಟ್ಸ್ ಯಾರೆಲ್ಲ ಓದ್ತಾ ಇದ್ದೀರಾ, ಯಾರೆಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಯಾರೆಲ್ಲ ಓದ್ತಾ ಇದ್ದೀರಾ, ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ, ಉಪಯುಕ್ತ ಆಗಿತ್ತು ಅಂದರೆ ಮಾತ್ರ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ನಾನು ನಿಮಗೆ
ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ನನಗೊಂದು ಮೋಟಿವೇಶನ್ ಕೊಡಿ ಗೈಸ್. ದಯವಿಟ್ಟು ಇಷ್ಟ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇರೋದು. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಗೈಸ್.